ಕಾಜಾರೆ ಅಹಮದಾಬಾದ್ ಅಂದ್ಬಿಟ್ಟೆ. ನೋಡ್ರಿ ನಾವು ಬುಕ್ ಮಾಡ್ತಿರೋದು ಅಂಡಮಾನ್ಗೆ. ಅವ್ನು 2 ಸೆಕೆಂಡ್ ಓಡ್ಬಿಡ್ತು. ಯಾರು ಇವನು ಕಾಲ್ ಮಾಡಿ ಬೈದ ನಾನು ಫುಲ್ ಅಳಕ್ಕೆಲ್ಲ ಶುರು ಮಾಡ್ಬಿಟ್ಟೆ. ಇವಾಗ ಹೌ ಕಮ್ ಯು ಬೀಯಿಂಗ್ ನೈಸ್? ಓಕೆ ಫೈನ್, ದಿಸ್ ಐ ಟೆಲ್ ಮೈ ಬೇಡ ಥ್ಯಾಂಕ್ಸ್. ನಾ ಎಕ್ಸ್ಪೋಸ್ ಮಾಡ್ತೀನಿ ನಾನು ಈ ಟ್ರಿಪ್ ಅಲ್ಲಿ. ನೋಡ್ತಾ ಇರು, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗುಡ್ ಮಾರ್ನಿಂಗ್ ಒಳ್ಳೆ ಆಲ್ ಮೈ ಲವ್ಲಿ ಪೀಪಲ್. ಯಾರು ನನ್ನ ಮಿಸ್ ಮಾಡ್ಕೊಂತ ಇದ್ರು ಸರಿ ಒಳ್ಳೆ, ಯಾರು ನಮ್ಮನ್ನ ಮಿಸ್ ಮಾಡ್ಕೊಂತ ಇದ್ರಿ. ನಾವು ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಆದ್ಮೇಲೆ ಯಾವ್ದು ವಿಡಿಯೋಸ್ ಮಾಡ್ಲಿಲ್ಲ ಒಳ್ಳೆ ಜೊತೆಗೆ. ನಿನ್ನಿಂದಾನೆ ನಾನು ಮಾಡೋಣ ಅಂದ್ರೆ ನೀನೇ ಬಿಸಿ ಆಗಿದ್ದೆ. ಓಕೆ, those who all missed me, you're back. Or missed us, we're back. How's my gadda? ತುಂಬಾ ಚೆನ್ನಾಗಿದೆ ಗೈಸ್. ಇದರಿಂದ ಒಂದು ದೊಡ್ಡ ಬ್ಯಾಕ್ ಸ್ಟೋರಿ ಇದೆ ಆಯ್ತಾ. ಆಕ್ಚುಲಿ ಸೊ ನಾನು ಬರ್ಡೇಗೆ ಟ್ರಾವೆಲ್ ಮಾಡಬೇಕು ಅಂತ ನಾನು ಫುಲ್ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ. ಅಂಡ್ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಇಲ್ಲಿವರೆಗೂ ಮಾಡಿಲ್ಲ ಆಯ್ತಾ. ಸೊ ಐ ವಾಸ್ ಲೈಕ್ ಇಲ್ಲ ಬರ್ಡೇಗೆ ಎಲ್ಲಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಣ ಅಂತ ಫುಲ್ ಅವ್ನಿಗೆ ಹೇಳ್ಬಿಟ್ಟು ಕನ್ವಿನ್ಸ್ ಎಲ್ಲ ಮಾಡಿದೆ. ಕೊನೆಗೆ ಏನಾಯ್ತು ಅಂದ್ರೆ ವಡೆದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟಿದೆ. ಸೇಮ್ ವಡೆದು ನಂದು ಸೇಮ್ ಕತೆ ಆಯ್ತಾ. ನಂದು 60 ಪೇಜ್ ಪಾಸ್ಪೋರ್ಟ್ 0 ಸ್ಟಾಂಪ್ಸ್, ವಡೆದು 30 ಪೇಜ್ ಪಾಸ್ಪೋರ್ಟ್ 0 ಸ್ಟಾಂಪ್ಸ್. ಅವ್ನ್ ಪಾಸ್ಪೋರ್ಟ್ ರಿನ್ಯೂವಲ್ಗೆ ರೀಅಪ್ಲೈ ಎಲ್ಲ ಮಾಡ್ದೆ. ನಾನು ಫುಲ್ ಕುತ್ಕೊಂಡು ರಿಸರ್ಚ್ ಮಾಡಿ ಪ್ಯಾಕೇಜಸ್ ಎಲ್ಲ ನೋಡ್ಬಿಟ್ಟು ಎಷ್ಟೋ ಒಂದು ದುಡ್ಡು ಹಾಕ್ಬಿಟ್ಟು ಅಡ್ವಾನ್ಸ್ ಬುಕಿಂಗ್ ಅಂತ ಮಾಡಿದೆ ದೊಡ್ಡದಾಗಿ. ಅದು ಎಲ್ಲಿ ಬಾಲಿಗೆ ಹೋಗಕ್ಕೆ. ಯಾಕಂದ್ರೆ ನಾನು ಚಿಕ್ಕವಳಾಗಿದ್ದಾಗಿಂದ ಬಾಲಿ ಇಸ್ ಲೈಕ್ ಅ ಡ್ರೀಮ್ ಡೆಸ್ಟಿನೇಷನ್. ಅದು ಫುಲ್ ಗ್ರೀನು, ಆ ನೀರೆಲ್ಲ ನೋಡ್ಬಿಟ್ಟು ಐ ವಾಸ್ ಲೈಕ್ ಇಲ್ಲ ಇಲ್ಲಿ ಹೋಗ್ಲೇಬೇಕು ಯಾವಾಗಾದ್ರು ಅಂತ. ಸೊ ಐ ವಾಸ್ ಲೈಕ್ ಈ ಸತಿ ಅಟ್ಲೀಸ್ಟ್ ನನ್ನ ಬರ್ಡೇಗೆ ಹೋಗೋಣ ಅಂತ ಬಾಲಿ ಅಂತ ಫುಲ್ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ ಆಯ್ತಾ. ವಡೆ ಪಾಸ್ಪೋರ್ಟ್ ತತ್ಕಾಲ್ಗೆ ಅಪ್ಲೈ ಮಾಡ್ದ ಅಂದ್ರೂ ಸ್ವಲ್ಪ ಲೇಟ್ ಆಗಿ ಬಂತು. ಆಮೇಲೆ ನಾನು ಅಡ್ವಾನ್ಸ್ ಬುಕಿಂಗ್ ಬೇರೆ ಮಾಡಿದ್ದೆ. ಅವ್ನ ಪಾಸ್ಪೋರ್ಟ್ ಬಂದಾದ್ಮೇಲೆ ಫ್ಲೈಟ್ ಬುಕ್ ಮಾಡಕ್ ಹೋದ್ರೆ ಗೈಸ್ 1 ಲಕ್ಷ ತೋರಿಸ್ತು. ಫ್ಲೈಟ್ ಚಾರ್ಜ್ 1 lakh. ಲಿಟ್ರಲಿ ಅಲ್ವಿ ಮೈ ಗಾಡ್, ಇದ್ರಲ್ಲಿ ಪೂರ್ತಿ ಟ್ರಿಪ್ ಮುಗಿಸಬಹುದು ಅಂತ. ಯಾಕಂದ್ರೆ ನಾನು ನೋಡ್ತಿದ್ದು ಪ್ಯಾಕೇಜ್ 1 ವೀಕ್ಗೆ ಇಟ್ ವಾಸ್ ಫಾರ್ ಲೈಕ್ 60K ಇಬ್ಬರಿಗೂ ಸೇರಿಸಿ, ಪ್ಲಸ್ ಕ್ರೂಸ್ ಮತ್ತೆ ಟ್ರಾವೆಲ್ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ರು ಎಕ್ಸೆಪ್ಟ್ ದ ಫ್ಲೈಟ್ ಆಯ್ತಾ. ಅಂಡ್ ಫುಡ್ 1 ಮೀಲ್ ಇನ್ಕ್ಲೂಡೆಡ್ ಆಗಿತ್ತು, ಅಂದ್ರೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಆಗಿತ್ತು. ಸೊ ಹಿಂಗೆಲ್ಲ ಆದ್ಮೇಲೆ ಇನ್ನ ಏನ್ ಮಾಡೋದು ಅಂತ ನಾನು ಆದ್ರೂ ಹೋಗ್ಬೇಡೋಣ ಅಂದ್ರೆ ಇವ್ ನನ್ ಕಾಲ್ ಮಾಡಿ ಬೈದ ನಾನು ಫುಲ್ ಅಳಕ್ಕೆಲ್ಲ ಶುರು ಮಾಡ್ಬಿಟ್ಟೆ. ಇವಾಗ ಏನ್ ಮಾಡೋದು ಅಂತ. ಅದಾದ್ಮೇಲೆ ನಂಗೆ ಇನ್ನ ಸ್ವಲ್ಪ ಫುಲ್ ಮೋಟಿವೇಶನ್ ಆಯ್ತು. ಇಲ್ಲ ನನ್ನ ಬರ್ಡೇ ಇದು, ನನ್ನ ಬರ್ಡೇಗೋಸ್ಕರ ಮಾಡ್ಲೇಬೇಕು ಅಂತ ಬೇರೆ ಜಾಗಗಳು ನೋಡಿದೆ. ಬೀಚ್ ಲೈಕ್ ಪ್ಲೇಸಸ್ ಅಲ್ಲಿ ಲಂಕಾವಿಗೆ ಹೋಗೋಣ ಅನ್ಕೊಂಡ್ವಿ. ಬಟ್ ಲಂಕಾವಿಗೆ ಅಪ್ಯಾರೆಂಟ್ಲಿ 4 ದಿನ ಸಾಕಾಗಲ್ಲ. ಅಂಡ್ ಲಂಕಾವಿಗೆ ಹೋದ್ರೆ ಅಲ್ಲೂ ಹೋಗಿ ಕೋಲಾಲಂಪುರ್ ಎಲ್ಲ ಮುಗಿಸ್ಕೊಂಡ್ ಬಂದ್ರೆ ಇಟ್ಸ್ ಅ ಬೆಟರ್ ಆಪ್ಷನ್. ಸೊ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇವ್ನಿಗೆ ಲೀವ್ ಬೇರೆ ಇಲ್ಲ. ಸೊ ಏನು ಇಲ್ಲ ಅಂತ ಅನ್ಕೊಳ್ತಾ ಇರೋ ಅಷ್ಟ್ರಲ್ಲಿ ಅಂಡಮಾನ್ ನೋಡಿದೆ. ಇಟ್ ಇಸ್ ಸೋ ಬ್ಯೂಟಿಫುಲ್ ಗೊತ್ತಾ. ಅದು ವಾಟರ್ ಇಸ್ ಸೋ ಬ್ಲೂ, ಇಟ್ ಲುಕ್ ಸೋ ಗುಡ್. ನಂಗಂತೂ ತುಂಬಾ ಇಷ್ಟ ಆಯ್ತು ರೀಲ್ಸ್ ಅಲ್ಲಿ ಫೋಟೋಸ್ ಅಲ್ಲಿ ನೋಡಿ. ಸೊ ಫೈನಲಿ ಅಂಡಮಾನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಇವತ್ತು ನಾವು ಹೊರಟಿದ್ದೀವಿ. ಈಗ ಟೈಮ್ 8:30 ಆಗಿದೆ. ನಮ್ ಫ್ಲೈಟ್ ಇರೋದು 11:35ಗೆ. ಇನ್ನೊಂದು ಏನ್ ಗೊತ್ತಾ, ಸೊ ನೆನ್ನೆ ರಾತ್ರಿ ನಾನು ಕುತ್ಕೊಂಡು ಈ ಟೈಮ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಸ್ಟಿಕ್ ಆನ್ ನೇಲ್ಸ್ ಹಾಕ್ದೆ ಆಯ್ತಾ. ಸದ್ಯಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಆದ್ರೆ ಬೆಳಗ್ಗೆನೆ ಈ ಫಿಂಗರ್ ಆಲ್ರೆಡಿ ಬಂದ್ಬಿಟ್ಟಿದೆ. ಓಡಾಡು ನನ್ಗೆ ಏನೂ ಇಲ್ಲ. ನಮ್ ಬರ್ಡೇ ಫೋಟೋಸ್ ಚೆನ್ನಾಗಿ ಬರ್ಬೇಕಷ್ಟೇ. ಅದಾದ್ಮೇಲೆ ಎಲ್ಲ ಬಿದ್ದೋಗ್ಬಿಡ್ಲಿ ಪರವಾಗಿಲ್ಲ. ಅಲ್ಲಿವರೆಗೂ ಇದ್ರೆ ಸಾಕು. ಹೌ ಆರ್ ಮೈ ನೇಲ್ಸ್ ವಡೆ? ಇಟ್ಸ್ ನೈಸ್ ವಡೆ. ಹೌ ಕಮ್ ಯು ಬೀಯಿಂಗ್ ನೈಸ್? ಓಕೆ ಫೈನ್, ದಿಸ್ ಐ ಟೆಲ್ ಮೈ ಬೇಡ ಥ್ಯಾಂಕ್ಸ್. ನಾನೊಬ್ಬ +1 ಅಷ್ಟೇ ಇವ್ರ ಜೊತೆ. ಡ್ರೈವರು, ಅಲ್ಲಿ ಲಗೇಜ್ ಕ್ಯಾರಿಯರು, ಅವಳೇನೋ ಫೋಟೋಸ್ ಅಂತ ಹೇಳಲ್ಲ, ಅದ್ರ ಫೋಟೋಗೆ ಕ್ಯಾಮ್ರಾಮ್ಯಾನು, 2 ಲಕ್ಷ ಚಿಲ್ಲರೆ ಹೋಗ್ಬಿಟ್ಟು ಲೆನ್ಸ್ ಬೇರೆ ತಗೊಂಡ್ಬಿಟ್ಟು ಅವಳೆ. ಸೊ ಇವಾಗ ನಾನು ಪಕ್ಕಾ ಫುಲ್ ಟೈಮ್ ಫೋಟೋಗ್ರಾಫರು. ಇನ್ಫ್ಯಾಕ್ಟ್ ದಿಸ್ ಇಸ್ ಮೈ ಈ ಟ್ರಿಪ್ ಅಲ್ಲಿ ನಾನು ಫೋಟೋ ತೆಗೆಯೋದು ಏನಂದ್ರೆ ಇಟ್ಸ್ ಟ್ರಯಲ್. ಇನ್ ಕೇಸ್ ಅದ್ರಲ್ಲಿ ಸಕ್ಸಸ್ ಆಗ್ಬಿಟ್ರೆ ನಾನು ಪ್ರೊಫೆಷನಲ್ ಮಾಡ್ಬಿಡ್ತೀನಿ, ಫುಲ್ ಟೈಮ್ ಫೋಟೋಗ್ರಾಫರ್ ಆಗ್ಬಿಡ್ತೀನಿ. ನಾಟಕ ಮಾಡ್ತೀನಿ. ಇಲ್ಲ, ಐ ಆಮ್ ಸೀರಿಯಸ್ ಗೈಸ್. ಇಲ್ಲ ಅವಳು ತೆಗಿತೀನಿ ಅಂತ ಹೇಳ್ತಾ ಇಲ್ಲ, ಅಕಸ್ಮಾತ್ ನೋಡ್ತಾ ಇದೀನಿ ನಾನು. ಬಿಕಾಸ್ ಫೋಟೋಗ್ರಾಫರ್ಗೆ ಒಳ್ಳೊಳ್ಳೆ ದುಡ್ಡು ಮಾಡ್ತಾರೆ, ಒಳ್ಳೊಳ್ಳೆ ಹುಡುಗಿ ಫ್ರೆಂಡ್ಸ್ ಆಗ್ತಾರೆ, ಮಾಡೆಲ್ಸ್ ಎಲ್ಲ ಫ್ರೆಂಡ್ಸ್ ಆಗ್ತಾರೆ. ಅವ್ರ ಫೋಟೋ ತೆಗಿಬಹುದು ನಾನು. ಅದಕ್ಕೆ ಫುಲ್ ಟೈಮ್ ಫೋಟೋಗ್ರಾಫರ್. ಏನೋ ಒಂದು ಆಂಬಿಷನ್ ಇಟ್ಕೊಳ್ಳಪ್ಪ. ನೀನು ದುಡ್ಡು ಮಾಡು ಚೆನ್ನಾಗಿ. ನಿನ್ನ ಆಫೀಸ್ ಕೆಲಸ ಪಾಪ ಎಷ್ಟು ಕಷ್ಟ ಪಡ್ತೀಯ ಗೊತ್ತು. ಅಲ್ಲ ವೇಟ್, ಕಮಿಂಗ್ ಬ್ಯಾಕ್. ನನ್ನ ಎಲ್ಲಾ ವ್ಲಾಗ್ಸ್ ಅಲ್ಲೂ ಯು ಮೇಕ್ ಮೀ ಲುಕ್ ಲೈಕ್ ಒನ್ ನೆಗೆಟಿವ್ ಪರ್ಸನ್. ನಾನ್ ನಿಂದು ಫೋಟೋಸ್ ತೆಗಿಯಲ್ವಾ? ನಾನ್ ನಿಂದು ವಿಡಿಯೋಸ್ ತೆಗಿಯಲ್ವಾ?
ತೆಗಿದೆ. And do I always give my luggage to carry? No, you don't give your luggage, but I'm a gentleman. ಎಷ್ಟು ಸುಳ್ಳು ಹೇಳ್ತೀಯ ಬಡೆ ನೀನು? ಅಲ್ಲಪ್ಪ, ಜೆಂಟಲ್ಮನ್ ಆಗಿ ನಿಂಗೆಲ್ಲ ಲಗೇಜ್ ಕೊಡಕ್ಕಾಗತ್ತಾ? ನಾನ್ ಕ್ಯಾರಿ ಮಾಡ್ತೀನಿ. ಹೌದಾ ನಿನ್ನ ಎಕ್ಸ್ಪೋಸ್ ಮಾಡ್ತೀನಿ ನಾನು ಈ ಟ್ರಿಪ್ ಅಲ್ಲಿ, ನೋಡ್ತಾ ಇರು. ಏನೋ ಎಲ್ಲ ಫುಲ್ ಜೆಂಟಲ್ಮನ್ ತರ ನೀನ್ ಮಾಡ್ತೀನಿ, ನಾನ್ ಮಹಾರಾಣಿ ತರ ನಡ್ಕೊಂಡ್ ಬರ್ತೀನಾ? ಮಹಾರಾಣಿ ತರ ಬರ್ತೀಯ ಅಂತ ನಂಗೆ ಹೇಳಿಲ್ಲ. ಎಲ್ಲಿ ಹೇಳ್ದೆ ಮಹಾರಾಣಿ ತರ? ಲೆಟ್ ಮೀ ಫಿನಿಶ್. ಇಫ್ ಯು ಆರ್ ಸೇಯಿಂಗ್, ನೀನ್ ಏನ್ ಹೇಳ್ದೆ ಇವಾಗ ನಾನು ಹೋಗ್ತಿರೋದು ಅವಳಿಗೆ ಅಲ್ಲಿ ಕ್ಯಾಮ್ರಾಮನ್ಗೋಸ್ಕರ, ಲಗೇಜ್ ಎತ್ಕೊಳ್ಳೋಕೋಸ್ಕರ, ಅದ್ರ ಅರ್ಥ ಏನು? ನಾನು ಅಲ್ಲಿ ಚೆನ್ನಾಗಿ ಆರಾಮಾಗಿ ಬರ್ತೀನಿ, ಎಲ್ಲ ಕೆಲಸ ನೀನೇ ಮಾಡ್ತೀಯ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಸಿ, ಯೂಶಲಿ ನಾನು ಈ ತರ ಟ್ರಿಪ್ಸ್ ಗಳನ್ನೆಲ್ಲ ಎಂಜಾಯ್ ಮಾಡಲ್ಲ ಅಂಟಿನಲ್ಲೇ ಸೋಲೋ. ಈ ಸೋಲೋ ಟ್ರಿಪ್ ಇದ್ರೆ ಮಾತ್ರ ನಾನು ಎಂಜಾಯ್ ಮಾಡೋದು. ವೆನ್ ಐ ವಿತ್ ಸಂಬಡಿ, ವಿತ್ ಯು ಅಟ್ ಲೀಸ್ಟ್ ಆಫ್ ಕೋರ್ಸ್ ನೀನ್ ಸ್ವಲ್ಪ ಕಂಫರ್ಟ್ ಕೂಡ ಟ್ರೈ ಮಾಡ್ತೀಯ, ವಿಚ್ ಇಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಸ್ವಲ್ಪ ಅಟ್ ಲೀಸ್ಟ್ ಕಂಫರ್ಟ್ ಕೂಡ ಟ್ರೈ ಮಾಡ್ತೀಯ, ನನ್ಗೆ ಏನ್ ಬೇಕು ಏನ್ ಬೇಡ ಅಂತ ಯೋಚನೆ ಮಾಡ್ಕೊಂಡು ಆ ತರ ಮಾಡೋ ಟ್ರೈ ಮಾಡ್ತೀಯ. ಮೋಸ್ಟ್ ಆಫ್ ದ ಟೈಮ್ ಯು ಡೂ ಇಟ್. ಎಲ್ಲೋದ್ರೆ ವಿನಾಗಿ ಎಲ್ಲೋ ಇಷ್ಟ ಆಗುತ್ತೆ, ಎಲ್ಲೋ ಇಷ್ಟ ಆಗುತ್ತೆ ಅಂತ ಮಾಡ್ತಾಳೆ ಪಾಪ ನಂಗೆ ಕಂಫರ್ಟ್ ಕೊಡಕ್ಕೆ. ಬಿಕಾಸ್ ಶಿ ನೋಸ್ ನಾನು ಈ ಟ್ರಿಪ್ ಗಳೆಲ್ಲ ಹೋದ್ರೆ ವಿತ್ ಟೀಮ್ ಹೋದ್ರೆ ಐ ನಾಟ್ ಎಂಜಾಯ್ ಅಂತ. ಸೊ ಅದು ನೀನ್ ಮಾಡ್ತೀಯ. 6 ಆಗಿದೆ, 9:50 ರೀಚ್ ಆಗ್ತೀವಿ. ನಮ್ಮ ಫ್ಲೈಟ್ ಇರೋದು 11:30. ಓಕೆ, ವಿ ಆರ್ ಆನ್ ಟೈಮ್. ಈ ವಡೆ ಏನ್ ಅನ್ಕೊಂಡ ಗೊತ್ತಾ, ಅವ್ನು ಯಾವಾಗ್ಲೂ ಲೇಟ್ ಅಂತ ನಾನು ಫ್ಲೈಟ್ ಟೈಮಿಂಗ್ ಸುಳ್ಳು ಹೇಳಿದ್ದೀನಿ ಅನ್ಕೊಂಡೆ. ನನ್ನ ಫ್ಲೈಟ್ 12 ಗಂಟೆಗೆ ಅನ್ಕೊಂಡಿದ್ದಾನೆ. ಇಲ್ಲ ಗೈಸ್, ಇಟ್ಸ್ ಅಟ್ 11:35. ಗೈಸ್ ನೋಡಿ, ನಾವು ಲಗೇಜ್ ಕ್ಯಾರಿ ಮಾಡೋದು, ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀನಿ ನೋಡಿ. ಸುಮ್ಮನೆ ಜಾಸ್ತಿ ಆಡ್ತಾನ ಅವನು. ನಾನು ಅಂಡಮಾನ್ ಬೇರೆ ವ್ಲಾಗ್ಸ್ ಎಲ್ಲ ನೋಡ್ಕೊಂಡು ಫುಲ್ ಐಟ್ನರಿ ಪ್ಲಾನ್ ಮಾಡಿದ್ದೀನಿ, ಆಯ್ತಾ. ಸೊ ಒನ್ ಆಫ್ ದ ವಿಡಿಯೋಸ್ ಸೆಟ್, ನೀವು ಫ್ಲೈಟ್ಸ್ ಬುಕ್ ಮಾಡಿದಾಗ ಲೆಫ್ಟ್ ಸೈಡ್ ವಿಂಡೋ ಸೀಟ್ ಅಲ್ಲಿ ಬುಕ್ ಮಾಡಿ, ಬಿಕಾಸ್ ದ ವ್ಯೂ ಇಸ್ ಕ್ರೇಜಿ ಅಂತ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಲೆಫ್ಟ್ ಸೈಡ್ ಸೀಟ್ ಬುಕ್ ಮಾಡಿದೀನಿ. ಐ ಸೋ ಎಕ್ಸೈಟೆಡ್ ಫಾರ್ ದ ವ್ಯೂ. ಬಟ್ ಅದೆಲ್ಲದ ಮುಂಚೆ ಫಸ್ಟ್ ಹೋಗ್ಬಿಟ್ಟು ಚೆಕ್ ಇನ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನೆಮ್ಮದಿ. ನೋಡಿ, ಲಗೇಜ್ ಎತ್ಕೊಳ್ಳೋರು ಏನ್ ಮಾಡ್ತಿದ್ರು ಬೇಡ, ಫುಲ್ ಡೌನ್ ಇದೆ ಇಲ್ಲಿ. ಅದಕ್ಕೆ ಬ್ರೇಕ್ ಅಪ್ಲೈ ಮಾಡಿ ಹೆಂಗಂದ್ರೆ ಈಗ ಮಚ್ಚದಲ್ಲ ಇದು ಬಿಡೋದು. ಓಕೆ, ಸಿ ಸೌಂಡ್ ಕೇಳಿಸ್ತಾ ಇದೆಯಾ? ಸೌಂಡ್ ಕೇಳಿಸ್ತಾ ಇದೆಯಾ? ಬ್ರೇಕ್ ಸಿ ಕೇಳಿಸ್ತಾ ಇಲ್ಲ? ಗೊತ್ತಾ ಹೇಳೋ, ನಾನು ಹಿಂಗೇನ್ ಗೊತ್ತು, ನಾನೇನೋ ಎಷ್ಟು ಮಾಡ್ತಿದ್ದೆ. ಸೆಕ್ಯೂರಿಟಿ ಅವ್ರು, ಚೆಕ್ಕಿನ್ ಅವ್ರು, ಮಿಲಿಟರಿ ಅವರು, ಎಲ್ಲೋಗ್ತಿದ್ಯಪ್ಪ ಅಂತ ಕಾಜಾರ ಅಹಮದಾಬಾದ್ ಅಂದ್ಬಿಟ್ಟೆ. ನೋಡ್ರೆ ನಾವು ಬುಕ್ ಮಾಡ್ತಿರೋದು ಅಂಡಮಾನ್ಗೆ. ಅವ್ನು 2 ಸೆಕೆಂಡ್ ರೋಡ್ ಮಾಡ್ಬಿಡ್ತು, ಯಾರು ಇವನು ಎಲ್ಲೋಗ್ತಾವನೆ ಗೊತ್ತಿಲ್ಲ, ಹೋಗ್ತಾವನೆ ಅವನು ಅಂತ. ಆಮೇಲೆ ಅವ್ರು ವಾಪಸ್ ನನಗೆ ಕರೆದ್ಬಿಟ್ಟು ಎಲ್ಲೋಗ್ತಾ ಇದ್ದೀರಾ ಅಂತ. ನಾನು ಪೋರ್ಟ್ ಬ್ಲೇರ್ ಮತ್ತೆ ಇವ್ರು ಅಹಮದಾಬಾದ್ ಅಂತ. ಅದಕ್ಕೆ ಬಾದಾಮ್ ತಿನ್ಬೇಕು, ಆಯ್ತಾ? ಬಾದಾಮ್ ಅಲ್ಲ, ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಪಾಪ ಎಲ್ಲ ಇವಳೇ ಪ್ಲಾನ್ ಮಾಡ್ತಾವಳೆ. ತೋರ್ಸು ಗೈಸ್, ನಾನೊಂದು ಪೈಸಾ ಖರ್ಚು ಮಾಡ್ತಿಲ್ಲ, ಫುಲ್ ಟ್ರಿಪ್ ಸ್ಪಾನ್ಸರ್ ಮಾಡ್ತಿರೋದು ಇವಳೆ. ಬೆಸ್ಟ್ ಫ್ರೆಂಡ್ ಇದ್ರೆ ಇರ್ಬೇಕು ನೋಡಿ. ಬಿಕಾಸ್ ಇಟ್ಸ್ ಮೈ ಬರ್ತ್ಡೇ ಗೈಸ್, ಐ ಹ್ಯಾವ್ ಟು. ಗೈಸ್, ನಮ್ಮ ಆಸ್ತಿನ ಜೋಡಿಸ್ತಾ ಇದ್ದಾನೆ ನೋಡಿ. ಅಲ್ಲಿ ಭಾರತ್ ಮ್ಯಾಟ್ರಿಮನಿ ಇತ್ತು, ಅಲ್ಲಿ ಹುಡುಗಿನೂ ಚೆನ್ನಾಗಿತ್ತು. ನಮ್ಮ ಹುಡುಗಿ ಹುಡುಕೋದು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಏರ್ಪೋರ್ಟ್ ಬಂದ್ಬಿಟ್ಟು ಅವ್ರು ಅಲ್ಲಿ ಹಿಂದ್ಗಡೆ ಒಂದು ಸ್ಟ್ಯಾಂಡ್ ಹಾಕಿದಾರೆ ನೋಡಿ, ಭಾರತ್ ಮ್ಯಾಟ್ರಿಮೋನಿ. ಇಲ್ಲಿ ಏರ್ಪೋರ್ಟ್ ಅಲ್ಲಿ ಬಂದ್ಬಿಟ್ಟು ಯಾರು ಬಡೆ ಗಂಡ ಹೆಂಡತಿ ಹುಡುಕ್ತಾರೆ. ಸದ್ಯಕ್ಕೆ ಸಿಗ್ತಾ ಇರೋದು ಒಂದೇ ಇವಾಗ. ಇಲ್ಲೇ ನೋಡಿ, ಇಲ್ಲೇ ಬಂತು ಊಟ ಬಂತು. ಸ್ಪಂದಿಸಿ ಬೆಲೆ ಬಾಕಿ 350 rupees. 50 ಅಲ್ಲ, 356. 439 rupees. ಅದು ಕಾಂಬೋ. ನೀನ್ ಪೇ ಮಾಡಿದ್ರಿ, ಎಷ್ಟು ಪೇ ಮಾಡಿದ್ರಿ ಅಂತಾನು ನೋಡಿಲ್ಲ ನೀನು. ಎಷ್ಟು ಪೇ ಮಾಡಿದೆ ನಾನು? 356. ನಾನು ಇಲ್ಲಿ KFC ಆರ್ಡರ್ ಮಾಡಕ್ ಬಂದೆ, ಆಯ್ತಾ. ಇಲ್ಲಿ ಆಚೆನೆ ಕೌಂಟರ್ ಇದೆ ಆರ್ಡರ್ ಮಾಡಕ್ಕೆ. ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ಅಲ್ಲಿವರೆಗೂ ಇವನು ಊಟ ತಗೊಳ್ತಾ ಇದ್ದ. ಅಲ್ಲೋಗಿ ಆರ್ಡರ್ ಮಾಡ್ತಾ ಇದ್ರೆ ಇವನು ಅವ್ರ ಮುಂದೆ ಬಂದ್ಬಿಟ್ಟು, ಮ್ಯಾಮ್ ಬಿಗ್ ಫ್ಯಾನ್ ಮ್ಯಾಮ್, ಕೆನ್ ಐ ಪ್ಲೀಸ್ ಟೇಕ್ ಅ ಸೆಲ್ಫಿ ಅಂತ. ಅವ್ರ ಮುಖ ನೋಡ್ತಾ ಇದ್ದಾರೆ, ಯಾರು ಇವರು ಅಂತ. ನಾನು ಅದಕ್ಕೆ ಕೆನ್ ಐ ಪ್ಲೀಸ್ ಆರ್ಡರ್ ಮೈ ಫುಡ್ ಅಂದರೆ ಇವನು, ಮ್ಯಾಮ್ ಯೂರ್ ಸೋ ಮಚ್ ಆಫ್ ಆಟಿಟ್ಯೂಡ್, ಪ್ಲೀಸ್ ಮ್ಯಾಮ್ ಪ್ಲೀಸ್ ಅಂತ ಇಂದ ಬಂದು ನಿಂತ್ಕೊಂಡ. ಬೇಕಾ ಸೆಲ್ಫಿ? ಬೇಕಾ? ಬೇಕಾಗಿಲ್ಲ. ಗೈಸ್, ನಂದು ಇನ್ನೊಂದು ಬಂದು ಬಿಡ್ತು, ಎಲ್ಲ ಬರ್ಡನ್ ಆಗಿಲ್ಲ. ನಾನು ನಿಂಗೆ ಸುಳ್ಳು ಹೇಳ್ದೆ ಅಂತಿದೆ ಅಲ್ಲ. ಟೈಮ್ ಎಷ್ಟು? ಸುಳ್ಳು ಹೇಳ್ದೆ ಅಂತಿದೆ ಅಲ್ಲ. ನಾನೇ ಸುಳ್ಳು ಹೇಳ್ದೆ ಅಂತಂದೆ. ನಾನ್ ಸುಳ್ಳು ಹೇಳ್ದೆ ಅಂತ ನೀನ್ ಹೇಳಿದ್ದು.
ನಾನು ಅನ್ಕೊಂಡೆ ನೀವು ಬುದ್ಧಿವಂತೆ ಸ್ವಲ್ಪ ಜಾಸ್ತಿ ಅರ್ಧ ಗಂಟೆ ಬೇಗ ಹೇಳ್ತೀಯ ಅನ್ಕೊಂಡೆ. ನೀವು 30 ಸೇಮ್ ಟೈಮ್ ಹೇಳ್ತೀಯ. ಈಗ ಫ್ಲೈಟ್ ಟೇಕ್ ಆಫ್ ಆಗ್ತದೆ. ನಮ್ಮ ಫ್ಲೈಟ್ ಡ್ಯೂರೇಷನ್ 2.5 hours. ಲೆಫ್ಟ್ ಸೈಡ್ ಬುಕ್ ಮಾಡಿದ್ರೆ ಐಲೆಟ್ ಕಾಣುತ್ತೆ ಅಂತ. ಇನ್ನೇನು ಡಿಸೆಂಡಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಐಲೆಟ್ ನೋಡಿಲ್ಲ. ಸಿ ದಿಸ್ ಇಸ್ ಆರ್ ವ್ಯೂ. ಇಲ್ಲಿ ಸ್ಕೈ ಮತ್ತೆ ಸಿ ಓಷನ್ ಎಲ್ಲ ಒಂದೇ ಕಾಣಿಸ್ತದೆ. ದಟ್ಸ್ ಆಲ್. ದಿಸ್ ಇಸ್ ಲಿಟ್ರಲಿ ಮೈ ವ್ಯೂ. ಗೈಸ್, ಆ ವ್ಯೂ ಇರೋದು ರೈಟ್ ಸೈಡ್. ಇಲ್ಲೊಂದು ಸ್ಮಾಲ್ ಐಲೆಟ್ ಕಾಣಿಸ್ತು. ಯಾರು ಸುಳ್ಳು ಹೇಳಿಲ್ಲ, ಯಾರು ಸರಿ ಕೂಡ ಯಾರು ಸುಳ್ಳಿಲ್ಲ ಬಿಡೆ. ಕಾಣ್ತು ಒಂದು ಐಲ್ಯಾಂಡ್. ಒಂದು ಐಲೆಟ್ ಕಾಣಿಸ್ತು. You can see the color. ಗೈಸ್, ಇವಾಗಷ್ಟೇ ಲ್ಯಾಂಡ್ ಆದ್ವಿ. ಟೈಮ್ ಈಗ 2:10 ಆಗಿದೆ. 2:10. ಗೈಸ್, ನಾವು ಫೈನಲಿ ಲ್ಯಾಂಡ್ ಆದ್ವಿ. ಸೊ ಅಲ್ಲೇ ಆಕ್ಚುಲಿ ಏರ್ಪೋರ್ಟ್ ಅಲ್ಲೇ ಎಕ್ಸಿಟ್ ಹತ್ರ ನಿಮ್ಗೆ ಒಂದು ಗವರ್ಮೆಂಟ್ ಪ್ರೀಪೇಡ್ ಕ್ಯಾಬ್ ಕೌಂಟರ್ ಸಿಗುತ್ತೆ ಆಯ್ತಾ, ಗವರ್ಮೆಂಟ್ ಕಡೆದು. ಸೊ ಇವೆಲ್ಲಕ್ಕೆ ವಿ ಕ್ಯಾನ್ ಟ್ರಸ್ಟ್ ದಿಸ್ ಅಂತ ಅಲ್ಲಿ ಹೋಗ್ಬಿಟ್ಟು ಕ್ಯಾಬ್ ಸರ್ವಿಸ್ ಬುಕ್ ಮಾಡಿದ್ವಿ. ಅವರು ನೀವು ಊರಾಚೆ ಜಾಗ ಯಾಕೆ ತಗೊಂಡಿದ್ದೀರಾ ಅಂತ ಕೇಳಿದ್ರು. ಸೊ ನಮ್ಗೆ ಅಲ್ಲಿ 940 ಆಯ್ತು, ಪ್ಲಸ್ ಪಾರ್ಕಿಂಗ್ದು ಒಂದು 60 rupees ಆಯ್ತು. ಸೊ 1000 rupees. ಏರ್ಪೋರ್ಟ್ ಇಂದ 22 kilometers ಇದೆ. ನಾವು ಬುಕ್ ಮಾಡಿರೋ ರೆಸಾರ್ಟ್ ಹೆಸರು ಸಿಲ್ವರ್ ಸ್ಯಾಂಡ್ ಸಿ ರೆಸಾರ್ಟ್. ಅದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್, ವಿಡಿಯೋಸ್, ಫೋಟೋಸ್ ಎಲ್ಲ ನೋಡಿ ಲೈಕ್ ಐ ಹ್ಯಾವ್ ಟು ಗೋ ಟು ದಿಸ್ ಪ್ಲೇಸ್ ಅಂತ ಈ ಜಾಗ ಬುಕ್ ಮಾಡಿರೋದು. ಎನಿವೇಸ್, ಐ ಆಮ್ ಸೋ ಎಕ್ಸೈಟೆಡ್. ಇವಾಗ ಒಂದು 3 ಗಂಟೆ ಹಂಗೆ ಜಾಗ ರೀಚ್ ಆಗಿ ಹೋಗ್ಬಿಟ್ಟು ಊಟ ಮಾಡಿ ರೆಡಿ ಆಗಿ ಫೋಟೋಸ್ ಕ್ಲಿಕ್ ಮಾಡಬೇಕು. ವಡೆ ಆಲ್ರೆಡಿ ರೆಡಿ ಆಗ್ತಿದ್ದಾನೆ. ಫೋಟೋಸ್ ತೆಗಿಬೇಕು, ಲೆನ್ಸ್ ಹಾಕೊಂಡಿ ಅಂತ ಹೇಳಿದ್ದು. ಇಷ್ಟೇ ನನ್ನ ಕೆಲಸ. ಸುಳ್ಳು ಹೇಳ್ದೆ, ಬರೀ ಸುಳ್ಳು ಹೇಳ್ತಾರೆ ಇವನು. ಹಿಂಗ್ ಮಾತಾಡ್ತಿದ್ರೆ ಅವರು ನಿನ್ನ ನಂಬೇಕಾ ನನ್ನ ನಂಬೇಕಾ ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಓಕೆ, ಎನಿವೇಸ್ ಇವಾಗ ನಮ್ಗೆ ಜಾಗ ತೋರಿಸ್ತೀನಿ ಆಯ್ತಾ. ಇದು ಒಳ್ಳೆ ಮಿನಿ ಕೇರಳ ತರಾನೇ ಇದೆ ಆಕ್ಚುಲಿ ಅಲ್ಲ. ಇದು ವೆದರ್ ನೋಡಿ. ರೆಡಿ ಆದ ನಮ್ಮ ಸ್ಟ್ರೀಟ್ ಫೋಟೋಗ್ರಫರ್. ಗೈಸ್, ಇದು ಆಕ್ಚುಲಿ ತುಂಬಾನೇ ಕೇರಳ ತರಾನೇ ಅನಿಸ್ತದೆ ಅಲ್ಲ. ರೋಡು ಎಲ್ಲ ಹಂಗೆ ಇದೆ, ಫುಲ್ ಗ್ರೀನ್. ನಾವು ವಯನಾಡ್ಗೆ ಹೋದಾಗೆಲ್ಲ ರೂಟ್ ಹೆಂಗೆ ಇರುತ್ತೆ ಯೂಶಲಿ ಅಲ್ಲ. ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಫ್ಯಾಂಟಾ ಕೊಟ್ಟಿದ್ದಾರೆ, ಮಿರಿಂಡಾ ಕೊಟ್ಟಿದ್ದಾರೆ. ಸೊ ನಾವು ಈ ಜಾಗ ರೀಚ್ ಆದ್ವಿ. ದಿಸ್ ಈಸ್ ದ ಪ್ಲೇಸ್. ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಪೂಲ್ ಇದೆ ಆಯಿತಾ. ಆಮೇಲೆ ಇದು ಪ್ರೈವೇಟ್ ಬೀಚ್, ಬೇರೆ ಯಾರೂ ಬರೋಕ್ಕಾಗಲ್ಲ ಈ ಪ್ರಾಪರ್ಟಿಯಲ್ಲಿ. ಅದಾದ್ಮೇಲೆ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ಎನಿವೇಸ್, ಐ ಆಮ್ ಸೂಪರ್ ಎಕ್ಸೈಟೆಡ್. ನಂಗಂತೂ ಜಾಗ ತುಂಬಾ ಇಷ್ಟ ಆಯಿತು. ಫುಲ್ ಗ್ರೀನ್ ಆಗಿದೆ ಆ್ಯಂಡ್ ಪ್ರೈವೇಟ್ ಬೀಚ್ ಇರೋದ್ರಿಂದ ಜಾಸ್ತಿ ಕ್ರೌಡ್ ಕೂಡ ಇಲ್ಲ. ನೋಡೋಕೆ ಚೆನ್ನಾಗಿದೆ. ಐ ರಿಯಲಿ ಲೈಕ್ಡ್ ಇಟ್. ಸೊ ಇದು ಪೂಲು. ಸೊ ಇಲ್ಲಿ ಐ ಥಿಂಕ್ ಇನ್ನೊಂದು ರೆಸ್ಟೋರೆಂಟ್ ಥರ ಇದೆ. ಈ ರೂಮ್ಸ್ ಕೂಡ ನೋಡಿದ್ವಿ. ನೋಡಿ, ಬಂದ ತಕ್ಷಣ ಲೆನ್ಸ್ ಹಾಕ್ಬಿಟ್ಟೋಳೆ. ನಾನೇನೂ ಮಾಡಿಲ್ಲ. ಇವನಷ್ಟು ದೊಡ್ಡ ನಾಟಕ ಮಾಡೋ ಪರ್ಸನ್ ಯಾರೂ ಇಲ್ಲ. ಸೊ ಇದು ರೂಮ್. ಫಸ್ಟ್ ನಮಗೆ ವಾಶ್ರೂಮ್ ತೋರಿಸ್ತೀನಿ. ಇಷ್ಟು ದೊಡ್ಡ ಜಾಗ. ನನ್ನ ರೂಮ್ ಅಷ್ಟು ದೊಡ್ಡದಿದ್ದು ವಾಶ್ರೂಮ್. And then this, I love this mirror by the way, full size. ಮತ್ತೆ ಇದು beach view. ಇಲ್ಲೇ ಬೀಚ್ ಇದೆ, ಇದು ಪ್ರೈವೇಟ್ ಬೀಚ್. ಇವಾಗ ನಾನು ರೆಡಿ ಆಗಿ ಫೋಟೋ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಕ್ಯಾಮ್ರಾಮನ್ ಇದೇ ನೋಡಿ, ಕೈಗೆಲ್ಲ ಕೊಡ್ಸ್ಬಿಟ್ಟಿದ್ದೆ ನನಗೆ ಕ್ಯಾಮ್ರಾ ಬಿಡಿಸ್ಕೊಡ್ತೀನಿ ನಾನು ಅಂತ. ಗೇರ್, ಅದು ಗೇರ್, ಕ್ಯಾಮ್ರಾ ಪ್ರೊಟೆಕ್ಷನ್ ಗೇರ್. ಓಕೆ, ಸೊ ಈ ಇಯರಿಂಗ್ಸ್ ನನ್ನ ಫ್ರೆಂಡ್ ನನಗೆ ಶೀರಿಂದ ಆರ್ಡರ್ ಮಾಡಿ ತರ್ಕೊಂಡು US ಇಂದ. ಸೊ ಇಲ್ಲಿ ಒಂದು ಸ್ವಿಂಗ್ ಇದೆ, ಮತ್ತೆ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಸೊ ಪ್ರಿಟಿ ಪ್ರಿಟಿ. ದಿಸ್ ಇಸ್ ದ ಬೀಚ್. This is one of the most beautiful places that I have seen. ಎಷ್ಟು ಚೆನ್ನಾಗಿದೆ ಗೊತ್ತಾ. ಓ ಮೈ ಗಾಡ್, ಐ ಆಮ್ ಗೋಯಿಂಗ್ ಕ್ರೇಜಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಲಿಟ್ರಲಿ ಫುಲ್ ಖಾಲಿ. ನಮ್ಮ ಸ್ಟೇ ಅಲ್ಲಿ ಇರೋಷ್ಟು ಜನ ಮಾತ್ರ ಇದ್ದಾರೆ ಅಷ್ಟೇ, ಇಲ್ಲಾಂದ್ರೆ ಎಲ್ಲ ಹಿಂಗೆ ಇದೆ. ರಿಯಲಿ ಗುಡ್. ಐ ಗಾಟ್ ಸಚ್ ಅಮೇಝಿಂಗ್ ಪಿಕ್ಚರ್ಸ್ ಆಯ್ತಾ. ಪಾಪ ವಡೆ
ಫುಲ್ ಸ್ವೆಟ್ ಆಗಿ ಅವ್ನ ಶರ್ಟ್ ಎಲ್ಲ ಒದ್ದೆ ಆಗೋಯ್ತು. ಅವನದು ಹೊಸ ಶರ್ಟ್. ಅವ್ನು ಇವಾಗ ಶೂಟ್ ಮಾಡಕ್ ಆಗಲ್ಲ ಪಾಪ. ಫುಲ್ ಸಾರಿ ಬಡೇ. ಸೊ ಅವ್ನು ನಂದು ಮಾತ್ರ ತುಂಬಾ ಚೆನ್ನಾಗಿರೋ ಫೋಟೋಸ್ ತಗೊಂಡು, ಅಯ್ಯೋ ನನ್ನ ಇಯರಿಂಗ್ ಬಂದ್ಬಿಡ್ತು. ಅವ್ನು ನಂದು ಮಾತ್ರ ತುಂಬಾ ಚೆನ್ನಾಗಿರೋ ಫೋಟೋಸ್ ತಗೊಂಡ. ನಾನು ಒಂದು 4-5 ತಗೊಂಡೆ ಅಷ್ಟೇ. ಅವ್ನಿಗೆ ಒಂದೇ ಇಷ್ಟ ಆಯ್ತು. ಅವ್ನು ಫುಲ್ ಸ್ವೆಟ್ ಆಗಿ ಓಕೆ ಅವ್ನು ಫುಲ್ ಸ್ವೆಟ್ ಆಗಿಬಿಟ್ಟು ಅವ್ನ ಬಟ್ಟೆ ಎಲ್ಲ ಹಾಳಾಗೋಯ್ತು. ಗೈಸ್ ಲುಕ್ ಅಟ್ ದಿಸ್ ವ್ಯೂ. ಲಿಟ್ರಲಿ ಇದು ನಾವು ಸ್ಟೇ ಮಾಡ್ತಿರೋ ಜಾಗ ಎದುರುಗಡೆ. ಓ ಮೈ ಗಾಡ್ ಗೈಸ್ ನೋಡಿ, ಒಬ್ಬ ಕಳ್ಳ ತರ ಯಾರೋ ನಿಂತ್ಕೊಂಡು ಫೋಟೋಸ್ ಕ್ಲಿಕ್ ಮಾಡ್ತಿದ್ದಾನೆ. ಕಳ್ಳ ಯಾರಿದು ಕಳ್ಳ ಗೊತ್ತಾಗೋಯ್ತಾ ಆವಾಗ್ಲೇ ಬಡೆ. ಅಯ್ಯೋ ಏನು ಕಾಣಿಸ್ತಿಲ್ಲ ಗೈಸ್. ನಾವು ಸದ್ಯಕ್ಕೆ ಇಲ್ಲಿ ಬೀಚ್ ಮುಂದೆ ಕೂತಿದ್ದೀವಿ. ಏನು ಕಾಣಿಸ್ತಿಲ್ಲ ಫೋನಲ್ಲಿ, ಬಟ್ ಇಟ್ಸ್ ಅಮೇಝಿಂಗ್. ಸ್ಟಾರ್ಸ್ ಎಲ್ಲ ನೋಡ್ತಿದ್ದೀವಿ ನಾವು. ಏನು ವಿಡಿಯೋ ತೋರ್ಸಕ್ ಆಗ್ತಿಲ್ಲ, ಸಾರಿ. ಸೊ ಇಲ್ಲಿಂದು ಫುಡ್ ಮೆನ್ಯೂ ನೋಡಿ. ಓ ಅದ್ರ ಮುಂಚೆ ನಾವು ಒಂದ್ ಜಾಮೂನ್ ಒಂದ್ ಓಕೆ ನಾನು ಫುಡ್ ಮೆನ್ಯೂ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇಷ್ಟು ದೂರ ಬಂದ ಮೇಲೆ ಊಟ ತಿನ್ಬೇಕಂದ್ರೆ ತಿನ್ಲೇಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.